ಶ್ರೀ ಶಿವಲೀಲಾಮೃತ 1ನೇ ಅಧ್ಯಾಯ ಶಿವ ಪಂಚಾಕ್ಷರಿ ಮಹಿಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಂಬ ಸದಾಶಿವಾಯ ನಮಃ. ಆದಿ ಅನಾದಿ ಮಾಯಾತೀತನಾದ ಪುರಾಣ ಪುರುಷನೇ, ಸರ್ವ ಜಗತ್ತಿನ ಮಾಯಾಚಕ್ರವು ನಿನ್ನ ಇಚ್ಛೆಯಂತೆ ತಿರುಗುತ್ತಿದ್ದು ನೀನು ಅವಿನಾಶಿಯಾಗುವೆ. ನಿನ್ನ ನಿರ್ಮಲ ಮತ್ತು ಶಾಂತ ಸ್ವರೂಪವನ್ನು ಬ್ರಹ್ಮಾದಿ ದೇವತೆಗಳು ಹಗಲಿರುಳು ಧ್ಯಾನಿಸುತ್ತಿರುವರು. ತ್ರಿಲೋಚನನೂ ತ್ರಿಗುಣಾತೀತನೂ ಆದ ನಿನ್ನನ್ನು ವೇದಗಳೂ ಸಹ ವರ್ಣಿಸಲು ಅಶಕ್ಯವಾಗಿರುವಾಗ ನನ್ನಂತಹ ಪಾಮರನು ಏನೆಂದು ವರ್ಣಿಸಲಿ? ವ್ಯಾಸ ಮಹರ್ಷಿಗಳ ಶಿಷ್ಯರಾದ ಸೂತಮುನಿಗಳು ನೈಮಿಷಾರಣ್ಯದಲ್ಲಿ ಹೇಳಿದ ಶಿವಲೀಲಾಮೃತವನ್ನು ಅಲ್ಪಮತಿಯಾದ ನಾನು ನಿಮಗೆ ಯಥಾಶಕ್ತಿ ವಿವರಿಸುವೆನು. ಯಾರು ಶಿವಚರಿತ್ರೆಯನ್ನು ನಿರ್ಮಲವಾದ ಅಂತಃಕರಣದಿಂದ ಶ್ರವಣ ಮಾಡುವರೋ ಹಾಗೂ ಶಿವ ಪಂಚಾಕ್ಷರಿ ಅಥವಾ ಷಡಾಕ್ಷರಿ ಬೀಜಮಂತ್ರವನ್ನು ಜಪಿಸುವರೋ ಅವರ ದಾರಿದ್ರ್ಯ, ಭಯ, ಶೋಕಗಳು ನಾಶನ ಹೊಂದಿ ಅವರು ಎಲ್ಲ ಪಾತಕಗಳಿಂದಲೂ ಮುಕ್ತರಾಗುವರು. ಪೂರ್ವದಲ್ಲಿ ಮಥುರಾನಗರದಲ್ಲಿ ಯಾದವ ವಂಶದಲ್ಲಿ ದಾಶಾರ್ಹನೆಂಬ ಅರಸನು ಆಗಿ ಹೋದನು. ಅವನು ಬಹಳ ಸದ್ಗುಣಿಯಾಗಿದ್ದನು, ಅತಿ ಉದಾರನಾಗಿದ್ದನು. ಆತನು ಬಿಚ್ಚು ಮನಸ್ಸಿನಿಂದ ಎಲ್ಲರ ಸಂಗಡ ಪ್ರೀತಿಯಿಂದಲೂ ನಯ ವಿನಯಗಳಿಂದಲೂ ನಡೆದುಕೊಳ್ಳುತ್ತಿದ್ದನು. ಆತನು ರಾಜರಲ್ಲಿ ಸಾರ್ವಭೌಮನಾಗಿದ್ದನು. ಆದ ಕಾರಣ ಎಲ್ಲ ಅರಸನೂ ಆತನಿಗೆ ಕಪ್ಪು ಕಾಣಿಕೆಗಳನ್ನು ಇಟ್ಟು ಮಾನ ಮರ್ಯಾದೆ ಸಲ್ಲಿಸುತ್ತಿದ್ದರು. ಆತನು ತನ್ನ ಪ್ರಜೆಗಳನ್ನು ಹೊಟ್ಟೆಯ ಮಕ್ಕಳಂತೆ ಪಾಲಿಸುತ್ತಿದ್ದನು. ಪ್ರಜೆಗಳಾದರೂ ನಿರಂತರವಾಗಿ ಆತನ ಕಲ್ಯಾಣವನ್ನೇ ಬಯಸುತ್ತಿದ್ದರು. ಕಾಶೀರಾಜನ ಮಗಳಾದ ಕಲಾವತಿಯ ಸಂಗಡ ಆತನ ವಿವಾಹವೂ ಆಯಿತು. ಅವಳು ಅತಿ ಸುಂದರಿಯೂ ಧರ್ಮಪರಾಯಣಳು, ರಾಜನಂತೆ ಸರ್ವ ಸುಗುಣ ಸಂಪನ್ನಳೂ ಆಗಿದ್ದಳು. ಒಂದು ದಿನ ದಾಶಾರ್ಹ ರಾಜನು ಕಾಮಾತುರನಾಗಿ ಅವಳನ್ನು ಕರೆಯಲು ಅವಳು ಅವನಿಗೆ ಅನೇಕ ರೀತಿಯಿಂದ ಬುದ್ಧಿಯ ಮಾತುಗಳನ್ನು ಹೇಳಿ ಅವನ ವಿಷಯವಾಸನೆಯನ್ನು ಕಡಿಮೆ ಮಾಡಲು ಯತ್ನಿಸಿದಳು. ಎಲೈ ಮಹಾರಾಜನೇ, ನಾನು ಈಶ್ವರನ ಆರಾಧನೆಯನ್ನು ಮಾಡುತ್ತಾ ಸರ್ವಕಾಲದಲ್ಲಿಯೂ ವ್ರತಸ್ಥಳಾಗಿರುವೆನು. ಕಾರಣ ನನ್ನನ್ನು ಸ್ಪರ್ಶಿಸಬೇಡ. ಪ್ರೀತಿ ಇಲ್ಲದವಳನ್ನು, ರೋಗಗ್ರಸ್ತಳಾದವಳನ್ನು, ಬಸುರಾದವಳನ್ನು, ಮೈನೆರೆಯದವಳನ್ನು, ಸೂತಕವುಳ್ಳವಳನ್ನು, ವ್ರತಸ್ಥಳನ್ನು ಕ್ರೀಡಿಸಲಾಗದೆಂದು ಶಾಸ್ತ್ರವಚನವಿರುತ್ತದೆ. ಈ ಪ್ರಕಾರ ಅವಳು ಪತಿಗೆ ಬಗೆಬಗೆಯಿಂದ ಹೇಳಿದರೂ ಆ ನೃಪಾಲನು ಕಾಮಾತುರನಾದುದರಿಂದ ಈ ಯಾವ ಮಾತುಗಳನ್ನೂ ಆಲಿಸದೆ ಅವಳನ್ನು ಆಲಿಂಗಿಸ ಹೋದನು. ಕೂಡಲೇ ಆತನ ಶರೀರವು ಕಾದ ಕಬ್ಬಿಣವನ್ನು ಮುಟ್ಟಿದಂತೆ ಸುಡಹತ್ತಿತು. ಆಗ ದಾಶಾರ್ಹನು ಭಯದಿಂದಲೂ ಆಶ್ಚರ್ಯದಿಂದಲೂ ಕೂಗಿದನು. ನಂತರ ಕಲಾವತಿಯು ಮುಗುಳುನಗೆ ನಗುತ್ತಾ ಪತಿಗೆ ಇಂತೆಂದಳು: ಎಲೈ ಅರಸನೇ, ನಾನು ನಿಮಗೆ ನಿಜ ಸಂಗತಿಯನ್ನು ಹೇಳುವೆನು. ಅದಕ್ಕಾಗಿ ನೀನು ವಿಷಾದ ಪಡಬೇಡ. ನಾನು ಚಿಕ್ಕವಳಿದ್ದಾಗ ದೂರ್ವಾಸ ಋಷಿಗಳು ಬಂದು ಮಂತ್ರಗಳಲ್ಲಿ ಶ್ರೇಷ್ಠವಾದ ನಮಃಶಿವಾಯ, ಶಿವ ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿದರು. ನಾನು ಸದಾಕಾಲದಲ್ಲಿಯೂ ಆ ಮಂತ್ರವನ್ನು ಜಪಿಸುತ್ತಾ ವ್ರತಸ್ಥಳಾಗಿದ್ದೇನೆ. ಅದರಿಂದ ನನ್ನ ಶರೀರವು ನಿಷ್ಪಾಪಿಯಾಗಿರುತ್ತದೆ. ಈ ಶಿವ ಪಂಚಾಕ್ಷರಿ ಮಂತ್ರದ 5 ಕೋಟಿ ಜಪವಾದರೆ ಶಿವದರ್ಶನವಾಗುತ್ತದೆ. ಮಂತ್ರೋಪದೇಶವಿಲ್ಲದ ಪುರುಷನು ನನ್ನ ಶರೀರವನ್ನು ಸ್ಪರ್ಶಿಸಲಾರನು. ನೀನು ಅಭಕ್ಷ ಭಕ್ಷಣೆ ಮಾಡುತ್ತೀಯೆ. ಆದ್ದರಿಂದ ನಿನ್ನ ಮನಸ್ಸು ನಿನ್ನ ಸ್ವಾಧೀನ ಉಳಿಯುವುದಿಲ್ಲ. ಕ್ವಚಿತ್ವಾಗಿ ಅವಿಚಾರ ಘಟಿಸುತ್ತಿವೆ. ದೇಹವು ಅಪವಿತ್ರವಾಗಿರುತ್ತದೆ. ನಿನ್ನ ಕಡೆಯಿಂದ ಜಪ, ತಪ, ಶಿವಾರ್ಚನೆ ಮುಂತಾದವು ಯಾವುವೂ ಜರುಗುವುದಿಲ್ಲ. ಗುರುಸೇವೆ ಘಟಿಸಿಲ್ಲ. ಪರಮಾರ್ಥ ಸಾಧನೆ ಸಾಧಿಸಿಲ್ಲ. ಸದ್ಗುರುವಿನ ಕೃಪೆಯಿಂದ ನನಗೆ ವರ್ತಮಾನ, ಭೂತ, ಭವಿಷ್ಯ ಈ 3 ಕಾಲದ ಜ್ಞಾನವಿರುತ್ತದೆ. ನೀನು ಮಾತ್ರ ದಾರುಣವಾದ ನರಕದ ಸಾಧನೆಯನ್ನು ಮಾಡಿರುವಿ ಎಂದು ನುಡಿದಳು. ಸತಿಯ ಈ ಮಾತುಗಳನ್ನು ಕೇಳಿ ಅವನು ಸದ್ಗದಿತ ಕಂಠನಾಗಿ ಹೆಂಡತಿಗೆ ನುಡಿದನು: ಯಾವ ಶಿವ ಪಂಚಾಕ್ಷರಿ ಮಂತ್ರದಿಂದ ನನ್ನ ಪಾತಕಗಳೆಲ್ಲ ಭಸ್ಮವಾಗಿ ನಾನು ಪವಿತ್ರನಾಗುವೆನೋ ಆ ಮಂತ್ರವನ್ನು ನೀನು ನನಗೆ ಉಪದೇಶಿಸು. ಅದಕ್ಕೆ ಕಲಾವತಿಯು: ಎಲೈ ರಾಜಶ್ರೇಷ್ಠನೇ, ಸ್ತ್ರೀಯರಿಗೆ ಪತಿಯೇ ಗುರು. ಆದ್ದರಿಂದ ನಾನು ನಿಮಗೆ ಮಂತ್ರೋಪದೇಶ ಮಾಡಲು ಅಧಿಕಾರವುಳ್ಳವಳಲ್ಲ. ವಶಿಷ್ಠ, ವಾಮದೇವ ಇವರಿಂತೆ ಮಂತ್ರಜ್ಞರೊಳಗೆ ಶ್ರೇಷ್ಠರಾದ ಗರ್ಗಮಹಾಮುನಿಯ ಪಾದಾರವಿಂದಗಳಿಗೆ ಶರಣು ಹೋಗಿ ಅವರಿಂದ ಉಪದೇಶವನ್ನು ಹೊಂದಿರಿ ಎಂದು ಹೇಳಿದಳು. ದಾಶಾರ್ಹನು ಕಲಾವತಿಯನ್ನು ಕರೆದುಕೊಂಡು ಗರ್ಗಮುನಿಯ ಆಶ್ರಮಕ್ಕೆ ಬಂದನು. ಮುನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಜೋಡಿಸಿಕೊಂಡು ನಿಂತನು. ಮಹಾಮುನಿಯೇ, ಇಂದಿನವರೆಗೆ ನನ್ನ ಕಡೆಯಿಂದ ಈಶ್ವರ ಸೇವೆಯೂ ಆಗಿರುವುದಿಲ್ಲ. ತಾವು ಕೃಪೆ ಮಾಡಿ ನನಗೆ ಶಿವದೀಕ್ಷೆಯನ್ನು ಕೊಡಬೇಕು. ರಾಜನ ಉತ್ಕಟವಾದ ಇಚ್ಛೆಯನ್ನು ನೋಡಿ ಗರ್ಗಮುನಿಯು ಆ ದಂಪತಿಗಳನ್ನು ಯಮುನಾ ನದಿಯ ತೀರಕ್ಕೆ ಕರೆದುಕೊಂಡು ಹೋದನು. ಅವರಿಬ್ಬರಿಗೂ ಯಮುನಾ ನದಿಯ ತೀರ್ಥದಲ್ಲಿ ಸ್ನಾನವನ್ನು ಮಾಡಿಸಿದನು. ಅಶ್ವತ್ವೃಕ್ಷದ ಸಾನ್ನಿಧ್ಯದಲ್ಲಿ ಕರೆದುಕೊಂಡು ಬಂದನು. ಯಥಾಸಾಂಗವಾಗಿ ಅವರಿಂದ ಶ್ರೀಶಂಕರನ ಪೂಜೆಯನ್ನು ಮಾಡಿಸಿದನು. ನಂತರ ಅವರು ಗುರುಪೂಜೆಯನ್ನು ಮಾಡಿದರು. ಗುರುಗಳಿಗೆ ವಸ್ತ್ರ, ಅಲಂಕಾರ,
ಗುರುದಕ್ಷಿಣೆಯನ್ನು ಅಪಾರವಾಗಿ ಕೊಟ್ಟನು. ಆಮೇಲೆ ಗರ್ಗಮುನಿಯು ಶುಚಿಭೂತನಾಗಿ ಬಂದ ದಾಶಾರ್ಹ ರಾಜನನ್ನು ತನ್ನೆದುರಿಗೆ ಪೂರ್ವಾಭಿಮುಖವಾಗಿ ಕೂಡಿರಿಸಿ ಶಿವನ ಧ್ಯಾನವನ್ನು ಮಾಡಿ ಅರಸನ ತಲೆಯ ಮೇಲೆ ಕೃಪಾಹಸ್ತವನ್ನಿಟ್ಟು ದಕ್ಷಿಣ ಕರ್ಣದಲ್ಲಿ ಯಥಾವಿಧಿಯಾಗಿ ಪರಬ್ರಹ್ಮ ಸ್ವರೂಪವಾದ ಓಂ ನಮಃ ಶಿವಾಯ ಶಿವಷಡಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿದನು. ಅದರಿಂದ ರಾಜನ ಅಂತಃಕರಣವು ಪವಿತ್ರವಾಗಿ ಆತನಿಗೆ ದಿವ್ಯ ಜ್ಞಾನವೂ ಪ್ರಾಪ್ತವಾಯಿತು. ನಿಮಿಷಾರ್ಧದಲ್ಲಿ ರಾಜನ ಶರೀರದೊಳಗಿಂದ ಕೋಟ್ಯವಧಿ ಕಾಗೆಗಳು ಹೊರಬಿದ್ದು ಒದರುತ್ತಾ ಧರೆಯ ಮೇಲೆ ಬಿದ್ದು ಭಸ್ಮವಾದವು. ಇದನ್ನು ನೋಡಿ ರಾಜನು ಭಯಭೀತನಾಗಿ ಗುರುಗಳಿಗೆ ಅದರ ವಿವರವನ್ನು ಕೇಳಿದನು. ಆಗ ಗುರುಗಳು, ಎಲೈ ರಾಜನೇ, ನೀನು ಹಿಂದಿನ ಅನೇಕ ಜನ್ಮಗಳಲ್ಲಿ ಅನಂತ ಪಾಪರಾಶಿಗಳನ್ನು ಮಾಡಿ ಪಾಪಯೋನಿಯಲ್ಲಿ ಹುಟ್ಟಿ ಅತಿಯಾಗಿ ಕಷ್ಟಪಟ್ಟಿ. ಈಗ ಪುಣ್ಯ ಪಾಪಗಳು ಸರಿಯಾಗಿರುವುದರಿಂದ ನಿನಗೆ ಮನುಷ್ಯ ಜನ್ಮವು ಪ್ರಾಪ್ತವಾಯಿತು. ನಿನ್ನ ಹೃದಯದಲ್ಲಿ ಶಿವಷಡಾಕ್ಷರಿ ಮಂತ್ರವು ಹೊಕ್ಕ ಕೂಡಲೇ ನಿನ್ನಲ್ಲಿದ್ದ ಸಕಲ ಪಾಪಗಳು ಶಿವಮಂತ್ರ ಪ್ರಭಾವದಿಂದ ಕಾಗೆಯ ರೂಪದಲ್ಲಿ ಹೊರಗೆ ಬಂದು ಭಸ್ಮವಾದವು. ಈ ಶಿವಮಂತ್ರವನ್ನು ಯಾರು ಸದಾ ಹೃದಯ ಕಮಲದೊಳಗೆ ಧರಿಸುವರೋ ಅವರಿಗೆ ಬ್ರಹ್ಮಹತ್ಯ, ಸುರಪಾನ, ಶಿಶುಹತ್ಯ ಮುಂತಾದ ಯಾವ ಮಹಾಪಾತಕಗಳು ಸೋಂಕುವುದಿಲ್ಲ. ಈ ಮಂತ್ರದ 6 ಕೋಟಿ ಜಪವಾದರೆ ಶಿವಸಾಯುಜ್ಯವೂ ದೊರಕುತ್ತದೆ. ಈಗ ನಿನ್ನ ಶರೀರದೊಳಗಿನ ಪಾತಕಗಳು ಭಸ್ಮವಾದ ಮೂಲಕ ನೀನು ಶುಚಿಭೂತನಾಗಿರುತ್ತಿ. ಇನ್ನು ಮೇಲೆ ನೀನು ಸ್ವಸ್ತ್ರೀಯೊಡನೆ ಸುಖವಾಗಿ ವಿಹರಿಸಿ ಇಹದಲ್ಲಿ ಸೌಖ್ಯವನ್ನು, ಪರದಲ್ಲಿ ಮುಕ್ತಿಯನ್ನೂ ಹೊಂದುವಂಥವನಾಗುವಿ. ಗರ್ಗಮುನಿಯ ವಾಕ್ಯವನ್ನು ಕೇಳಿ ರಾಜನು ಪರಮಾನಂದಿತನಾಗಿ ಗುರುವಿನ ಪೂಜೆಯನ್ನು ಮಾಡಿ ಗುರುದಕ್ಷಿಣೆಯನ್ನು ಅರ್ಪಿಸಿ ಗುರುವಿನ ಅಪ್ಪಣೆಯನ್ನು ಪಡೆದು ತನ್ನ ರಾಜಧಾನಿಗೆ ಮರಳಿದನು. ಆತನು ಸುಖದಿಂದ ಬಹುಕಾಲದವರೆಗೆ ರಾಜ್ಯಭೋಗಾದಿಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಮೋಕ್ಷವನ್ನು ಪಡೆದನು. ಹೇ ಮುನಿಗಳೇ, ಸಮಸ್ತ ವೇದಗಳಿಗೂ ಉಪನಿಷತ್ತುಗಳಿಗೂ ಪುರಾಣಗಳಿಗೂ ಶಿರೋಭೂಷಣವಾದ ಓಂ ನಮಃ ಶಿವಾಯ ಎಂಬ ಷಡಾಕ್ಷರಿ ಮಂತ್ರವನ್ನಾಗಲಿ ಅಥವಾ ನಮಃಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನಾಗಲಿ ನೀವು ಸದಾಕಾಲದಲ್ಲಿ ಜಪಿಸಿ ನಿಜಾನಂದ ಪದವಿಯನ್ನು ಹೊಂದಿರಿ ಎಂದು ಸೂತಪುರಾಣಿಕನು ಶೌನಕಾದಿ ಋಷಿಗಳಿಗೆ ಹೇಳಿದನು. ಸ್ಕಂದಪುರಾಣೋತ್ತರ ಬ್ರಹ್ಮೋತ್ತರ ಖಂಡಾಂತರ್ಗತ ಇತಿ ಶ್ರೀ ಶಿವಲೀಲಾಮೃತ ಶಿವಪಂಚಾಕ್ಷರೀ ಮಹಿಮಾ ವರ್ಣನಂ ನಾಮ ಪ್ರಥಮೋಧ್ಯಾಯಃ. ಶ್ರೀ ಸಾಂಬ ಸದಾಶಿವಾರ್ಪಣಮಸ್ತು. ಶಿವ ಪಂಚಾಕ್ಷರಿ ಮಹಿಮೆ ಸಾರಾಂಶ. ಈ ಅಧ್ಯಾಯವು ಮುಖ್ಯವಾಗಿ ಶಿವ ಪಂಚಾಕ್ಷರಿ ಮಂತ್ರದ ಶಕ್ತಿ ಮತ್ತು ಮಹಿಮೆಯನ್ನು ಸಾರುತ್ತದೆ. ಇದರ ಕಥಾಹಂದರ ಹೀಗಿದೆ. 1. ದಾಶಾರ್ಹ ರಾಜ ಮತ್ತು ಕಲಾವತಿ. ಮಥುರೆಯ ಯಾದವ ವಂಶದ ರಾಜನಾದ ದಾಶಾರ್ಹ ಒಬ್ಬ ಸದ್ಗುಣಿ ಮತ್ತು ಪ್ರಜಾವತ್ಸಲ ಅರಸನಾಗಿದ್ದನು. ಅವನು ಕಾಶಿರಾಜನ ಮಗಳಾದ ಕಲಾವತಿಯನ್ನು ಮದುವೆಯಾಗುತ್ತಾನೆ. ಕಲಾವತಿಯು ಪರಮ ಶಿವಭಕ್ತೆ ಮತ್ತು ಚಿಕ್ಕ ವಯಸ್ಸಿನಲ್ಲಿಯೇ ದೂರ್ವಾಸ ಮುನಿಗಳಿಂದ ಶಿವಮಂತ್ರದ ದೀಕ್ಷೆ ಪಡೆದವಳಾಗಿರುತ್ತಾಳೆ. 2. ರಾಜನ ಪಾಪಗಳು ಮತ್ತು ಪಶ್ಚಾತ್ತಾಪ. ಒಮ್ಮೆ ರಾಜನು ಕಾಮಾತುರನಾಗಿ ಕಲಾವತಿಯನ್ನು ಸಮೀಪಿಸಿದಾಗ ಆತನ ದೇಹವು ಸುಡಲು ಆರಂಭಿಸುತ್ತದೆ. ಕಲಾವತಿಯು ತನ್ನ ಮಂತ್ರಶಕ್ತಿಯ ಪ್ರಭಾವವನ್ನು ವಿವರಿಸಿ ರಾಜನು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪಗಳ ಕಾರಣದಿಂದಲೇ ಅವನ ದೇಹ ಅಪವಿತ್ರವಾಗಿದೆ ಮತ್ತು ಅವನಿಗೆ ತನ್ನನ್ನು ಮುಟ್ಟಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ತನ್ನ ಪಾಪಗಳನ್ನು ಹೋಗಲಾಡಿಸಿಕೊಳ್ಳಲು ದಾರಿ ತೋರಿಸುವಂತೆ ರಾಜನು ಬೇಡಿದಾಗ ಆಕೆ ಅವನನ್ನು ಗರ್ಗ ಮಹಾಮುನಿಗಳ ಬಳಿ ಕರೆದೊಯ್ಯುತ್ತಾಳೆ. 3. ಮಂತ್ರದೀಕ್ಷೆ ಮತ್ತು ಪಾಪ ವಿಮೋಚನೆ. ಗರ್ಗಮುನಿಗಳು ರಾಜನನ್ನು ಯಮುನಾ ನದಿಯಲ್ಲಿ ಸ್ನಾನ ಮಾಡಿಸಿ ಅವನ ಕಿವಿಯಲ್ಲಿ ಓಂ ನಮಃ ಶಿವಾಯ ಎಂಬ ಷಡಾಕ್ಷರಿ ಮಂತ್ರವನ್ನು ಉಪದೇಶಿಸುತ್ತಾರೆ. ಮಂತ್ರದ ಪ್ರಭಾವದಿಂದ ರಾಜನ ದೇಹದಲ್ಲಿದ್ದ ಕೋಟ್ಯಾಂತರ ಪಾಪಗಳು ಕಾಗೆಗಳ ರೂಪದಲ್ಲಿ ಹೊರಬಂದು ಭಸ್ಮವಾಗುತ್ತವೆ. ಇದರಿಂದ ರಾಜನು ಪವಿತ್ರನಾಗಿ ದಿವ್ಯ ಜ್ಞಾನವನ್ನು ಪಡೆಯುತ್ತಾನೆ. 4. ಮಂತ್ರದ ಫಲಶ್ರುತಿ. ಗರ್ಗಮುನಿಗಳು ಈ ಮಂತ್ರದ ಮಹಿಮೆಯನ್ನು ವಿವರಿಸುತ್ತಾ ಈ ಮಂತ್ರವನ್ನು ಜಪಿಸುವವರಿಗೆ ಬ್ರಹ್ಮಹತ್ಯೆಯಂತಹ ಮಹಾಪಾಪಗಳು ತಟ್ಟುವುದಿಲ್ಲ ಎಂದು ಹೇಳುತ್ತಾರೆ. ಅಂತಿಮವಾಗಿ ರಾಜನು ಸುಖವಾಗಿ ರಾಜ್ಯವಾಳಿ ಮೋಕ್ಷವನ್ನು ಹೊಂದುತ್ತಾನೆ. ಅಧ್ಯಾಯ 1. ಶಿವ ಪಂಚಾಕ್ಷರಿ ಮಹಿಮೆ, ವಿವರಣೆ ಮತ್ತು ಪ್ರಮುಖಾಂಶಗಳು.
ಮಂತ್ರದ ಶಕ್ತಿ. ಈ ಅಧ್ಯಾಯವು ಕೇವಲ ಭಕ್ತಿಯಲ್ಲದೆ ಮಂತ್ರದ ಕಂಪನಗಳು ಅಂದರೆ ವೈಬ್ರೇಷನ್ಸ್ ಹೇಗೆ ಮನುಷ್ಯನ ಅಂತರಂಗವನ್ನು ಶುದ್ಧೀಕರಿಸುತ್ತವೆ ಎಂಬುದನ್ನು ಸಾಂಕೇತಿಕವಾಗಿ ಅಂದರೆ ಕಾಗೆಗಳ ರೂಪದಲ್ಲಿ ಪಾಪ ಹೊರಬರುವುದು ವಿವರಿಸುತ್ತದೆ. ಗುರು ಉಪದೇಶದ ಮಹತ್ವ. ರಾಜನಿಗೆ ಸ್ವತಃ ಕಲಾವತಿಯೇ ಮಂತ್ರವನ್ನು ಹೇಳಿಕೊಡಬಹುದಿತ್ತು, ಆದರೆ ಅವಳು ಸ್ತ್ರೀಯರಿಗೆ ಪತಿಯೇ ಗುರು, ನಾನು ಉಪದೇಶ ನೀಡಲಾರೆ ಎಂದು ಹೇಳಿ ಅವನನ್ನು ಗರ್ಗಮುನಿಗಳ ಬಳಿ ಕಳುಹಿಸುತ್ತಾಳೆ. ಇದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಗುರುವಿನ ಮೂಲಕ ಪಡೆಯುವ ದೀಕ್ಷೆಯ ಕ್ರಮಬದ್ಧತೆಯನ್ನು ಎತ್ತು ತೋರಿಸುತ್ತದೆ. ಪಂಚಾಕ್ಷರಿ ಮತ್ತು ಷಡಾಕ್ಷರಿ. ನಮಃಶಿವಾಯ ಮತ್ತು ಓಂ ನಮಃಶಿವಾಯ ಈ ಎರಡೂ ಮಂತ್ರಗಳು ವೇದೋಪನಿಷತ್ತುಗಳ ಸಾರವಾಗಿದ್ದು, ಇವುಗಳನ್ನು ಜಪಿಸುವುದರಿಂದಲೇ ಜನ್ಮ ಜನ್ಮಾಂತರದ ಪಾಪಗಳು ತೊಳೆದು ಹೋಗುತ್ತವೆ ಎಂಬ ನಂಬಿಕೆ ಈ ಪಠ್ಯದಲ್ಲಿದೆ. ಓಂ ನಮಃಶಿವಾಯ, ಓಂ ನಮಃಶಿವಾಯ, ಓಂ ನಮಃಶಿವಾಯ.